ಹಾಯ್ ಗಾಯ್ಸ್, ಎಲ್ಲರಿಗೂ ಗುಡ್ ಈವ್ನಿಂಗ್ ಗಾಯ್ಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ಗಾಯ್ಸ್. ನಾನು 31ಕ್ಕೆ ಒಂದು ಬ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ದೆ ಗಾಯ್ಸ್. ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗ್ಬಿಟ್ಟಿತ್ತು, ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಹಾಗೇನೆ ಫ್ರೆಂಡ್ಸ್, ಇನ್ನೊಂದು 10 ಅಥವಾ 14 ಡೇಸಲ್ಲಿ ಬ್ಲಾಗ್ ಮಾಡಿ ಹಾಕ್ಕೊಡ್ತೀನಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್. ಹಾಗೇನೆ అందరూ ಹೇಗೆ ಓದ್ತಾರೆ ಅಂತ ಒಂದು ವಿಡಿಯೋ ಮಾಡಿದ್ದೆ, ಪಾರ್ಟ್ 1. ಪಾರ್ಟ್ 2 ಅಲ್ಲಿ ಅವ್ರು ಹೇಗೆ ಬರೀತಾರೆ ತೋರಿಸ್ಕೊಡ್ತೀನಿ ಅಂತ ಹೇಳಿದೆ ನಿಮಗೆ. ಅದು ಕೂಡ ನಾಡ್ದು ನಿಮಗೆ ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ, ನೋಡಿ ಎಲ್ಲ ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್. ಹಾಗೇನೆ ಫ್ರೆಂಡ್ಸ್, ಎಲ್ಲ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ವ್ಯೂಸ್ ನೋಡ್ತೀರ ಬರ್ತಿದೆ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಲ್ಲ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆಲ್ಲ ದಯವಿಟ್ಟು ಶೇರ್ ಮಾಡಿ ಫ್ರೆಂಡ್ಸ್. ಈ ಯುವ ಪ್ರತಿಭೆನ ಬೆಳೆಸಿ ಹಾರೈಸಿ. ನಮ್ಮ ಸಬ್ಸ್ಕ್ರೈಬರ್ಸೇ ನಮ್ಮ ಬಲ. ಅದರಿಂದ ಫ್ರೆಂಡ್ಸ್, ನೀವೇ ನಮ್ಮನ್ನ ಬೆಳೆಸಬೇಕು, ಹಾರೈಸಬೇಕು. ನಮ್ಮ ಕರ್ನಾಟಕ ಜನತೆ ಬೆಳೆಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ಇನ್ನೊಂದು 2 ದಿನದಲ್ಲೇ ನಾನು ನಾಡಿದ್ದು ಪಾರ್ಟ್ 2 ಅಲ್ಲಿ ಅಂದರು ಹೇಗೆ ಬರೀತಾರೆ. ಇವಾಗ ನೀವು ಪೆನ್ನಲ್ಲಿ ಬರೀತಿರಲ್ಲ, ಇಂಟರ್ ಪಾಯಿಂಟ್ ಮತ್ತು ಟೈಲಸ್ ಅಂತ ಇರುತ್ತೆ. ಪೇಪರ್ ಅಂತ 3 ಬೇಕು ಅದು ಬರೆಯೋಕ್ಕೆ. ಅವ್ರು ಯಾವ ಥರ ಬರೀತಾರೆ ಅನ್ನೋದನ್ನ ಅದರಲ್ಲೇ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ವಿಡಿಯೋ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ, ನೋಡಿ ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಹಾಗೆಯೇ ಮತ್ತೊಂದು ಯಾರು ಸಬ್ಸ್ಕ್ರೈಬ್ ಮಾಡ್ಯಾರೋ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.